Hi, hello, namaskara. Nan Shweta. Welcome back to my YouTube channel. This is part 2 of the series Top 20 Things to Do in Bengaluru. ಅದೇ ಟ್ರಾಫಿಕ್ಕು, ಅದೇ ಆಫೀಸು, ಅದೇ ಜನ ನೋಡಿ ಬೇಜಾರಾಗಿ ಪ್ರಾಣಿ ನೋಡಕ್ ಬಂದೇನಿ. ಎಲ್ಲಿ ಬಂದೇನಂದ್ರೆ ಬನ್ನೇರಘಟ್ಟ ಝೂ ಬಂದೇನಿ. ಫಸ್ಟ್ ಬಂದು ಟ್ರಾವೆಲ್ ಹೆಂಗ್ ಮಾಡೋದು, ಎಷ್ಟು ದೂರ ಐತಿ ಅನ್ನೋದು. ಸಿಟಿ ಸೆಂಟರಿಂದ 120 ಕಿಲೋಮೀಟರ್ ಐತಿ. ನಾನು ಬನ್ನೇರಘಟ್ಟ ರೋಡ್ ಹತ್ರ ಇರೋದಕ್ಕೆ ನಂಗೆ ಸಮೀಪ ಆಯ್ತು. ನಾ ಆಟೋ ಮಾಡ್ಕೊಂಡು ಹೋಗಿದ್ದೆ. ಡೈರೆಕ್ಟ್ ಬಸ್ನು ಅದಾವ ಬನ್ನೇರಘಟ್ಟಕ್ಕ 365 BMTC ಬಸ್ ಸಿಗ್ತಾವ. ಇಲ್ಲ ನೀವು ಆಟೋ ಕ್ಯಾಬ್ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ಯಾವ್ದು ಅನುಕೂಲಕ್ಕೆ ತಂದು ಹೋಗ್ರಿ. ಒಂದು 20 ಮಿನಿಟ್ಸಿಗೆ ರೀಚ್ ಆದೆ ನಾನು. ಇದೆ ನೋಡ್ರಿ ಬನ್ನೇರಘಟ್ಟ ಝೂ. ಪಾರ್ಕ್ ಟೈಮಿಂಗ್ಸ್ ಅದ. ಪಾರ್ಕ್ ಟೈಮಿಂಗ್ಸ್ ಬಂದ 9:30 AM to 5 PM. ಮತ್ತು ಟ್ಯೂಸ್ಡೇ ಕ್ಲೋಸ್ ಇರ್ತೈತಿ. ಬರ್ರಿ ಒಳಗೆ ಹೋಗುನ. ಇಲ್ಲಿ ಎಂಟ್ರಿ ಆಗೋದಕ್ಕೆ ಸ್ನ್ಯಾಕ್ಸ್, ಜ್ಯೂಸು, ಶಾಪ್ಸ್ ಇದು ಸಿಗ್ತಾವ ನಿಮಗೆ. ಏನ್ರ ತಿನ್ಬೇಕಿದ್ರೆ ಇಲ್ಲೇ ತಿನ್ರಿ. ಒಳಗಡೆ ಸ್ಟಾಲ್ಸ್ ಏನಿಲ್ಲ, ಬಟ್ ಒಂದು ಕ್ಯಾಂಟೀನ್ ಅದೇ. ಊಟ ಅದು ಮಾಡ್ಬೇಕಿದ್ರೆ ಅದ್ ಮಾಡ್ಬೋದು. ಸೊ ನಾವು ಮ್ಯಾಂಗೋ ತಿಂದು ಸೋಡಾ ಕುಡಿದು ಮುಂದೋದ್ವಿ. ಇದು ಪ್ಲಾಸ್ಟಿಕ್ ಫ್ರೀ ಝೋನ್ ಇರೋದ್ರಿಂದ ನಿಮಗೆ ಪ್ಲಾಸ್ಟಿಕ್ ಬಾಟಲ್ ಅಥವಾ ಯಾವುದೇ ತರ ಪ್ಲಾಸ್ಟಿಕ್ ಒಳಗೆ ಅಲೌ ಮಾಡಲ್ಲ. ಮುಂದೆ ಹೋಗಿ ನಿಮಗೆ ಕ್ಲೋಕ್ ರೂಮ್ ಸಿಗುತ್ತೆ. ನಿಮ್ದು ಏನಾದ್ರೂ ಬ್ಯಾಗ್ ಇದ್ರೆ ಇಲ್ಲಿ ಇಡ್ಬೋದು. ನಾವೇನ್ ಬ್ಯಾಗ್ ತಂದಿರ್ಲಿಲ್ಲ, ಸೊ ನಾವು ಡೈರೆಕ್ಟ್ ಟಿಕೆಟ್ ಕೌಂಟರ್ ಹೋದ್ವಿ. ಟಿಕೆಟ್ ಪ್ರೈಸಸ್ ವೀಕ್ ಡೇ ಮತ್ತು ವೀಕೆಂಡ್ ಅಥವಾ ಹಾಲಿಡೇಗೆ ಬೇರೆ ಬೇರೆ ಅದಾವ. ಇದೆ ನೋಡ್ರಿ ಟಿಕೆಟ್ ಪ್ರೈಸಸ್. ನಿಮಗೆ ಟಿಕೆಟ್ ತಗೊಳಕ 3 ಆಪ್ಷನ್ ಸಿಗ್ತಾವ. ಒಂದು ಡೈರೆಕ್ಟ್ ಆಗಿ ಟಿಕೆಟ್ ಕೌಂಟರಿಗೆ ಹೋಗಿ ಅಲ್ಲೇ ಕ್ಯೂ ಹಚ್ಚಿ ತಗೋಬಹುದು. ಇಲ್ಲ ಸೆಲ್ಫ್ ಸರ್ವಿಸ್ ಕಿಯೋಸ್ಕಿ ಅದಾವ, ನೀವು ಚೂಸ್ ಮಾಡಿ ತಗೋಬಹುದು. ಇಲ್ಲ ಆನ್ಲೈನ್ ಪ್ರೀ ಬುಕಿಂಗ್ ಮಾಡ್ಬೋದು ನೀವು. ನಾ ಹಾಲಿಡೇ ಇದ್ದಾಗ ಹೋಗಿದ್ದೆ, ಸೊ ಪ್ರೈಸ್ ಜಾಸ್ತಿ ಇತ್ತು. ನಾ AC ಬಸ್ ಸಫಾರಿ ಚೂಸ್ ಮಾಡಿದೆ. ಅದ್ರಾಗ ಸಫಾರಿ, ಬಟರ್ಫ್ಲೈ ಪಾರ್ಕ್ ಮತ್ತು ಝೂ 3 ಇನ್ಕ್ಲೂಡೆಡ್ ಇತ್ತು. ಇದ ನೋಡ್ರಿ ಟಿಕೆಟ್. ಬರೀ ಸ್ಟಾರ್ಟ್ ಮಾಡೋಣ ಎಕ್ಸ್ಪ್ಲೋರ್ ಮಾಡಕ್ಕೆ. ಟಿಕೆಟ್ ಅದು ಚೆಕ್ ಮಾಡಿ ಒಳಗೆ ಎಂಟ್ರಿ ಆದ್ವಿ. ಎಂಟ್ರಿ ಆಗಿಂದ ನಾವು ಫಸ್ಟ್ ಸಫಾರಿ ನೋಡಕ್ ಹೋದ್ವಿ. ಇಲ್ಲಿ ಬಂದು ಕ್ಯೂ ಹಚ್ಬೇಕು. ಫಸ್ಟ್ ಕಮ್ ಫಸ್ಟ್ ಸರ್ವ್ ತರ ಐತಿದ. ಇಲ್ಲಿ ಕುಂತ್ ವೇಟ್ ಮಾಡ್ಬೇಕು. ವೇಟಿಂಗ್ ಏರಿಯಾ ಐತಿ. ನಾವು ಬೆಳಗ್ಗೆ ಜಲ್ದಿ ಹೋಗಿದ್ದಕ್ಕೆ ಕ್ಯೂ ಕಮ್ಮಿ ಇತ್ತು. ಒಂದ್ 5-10 ಮಿನಿಟ್ಸ್ ವೇಟ್ ಮಾಡಿ ನಮ್ ಪಾಳೆ ಬಂತ. ಇವನ್ ನೋಡ್ರಿ ಸಫಾರಿ ಬಸ್ಗಳು. ನಾ AC ಬಸ್ ಬುಕ್ ಮಾಡಿದ್ದೆಲ್ಲ, ಸೊ ನಮಗೆ AC TT ದಾಗ ಕರ್ಕೊಂಡು ಹೋದ್ರು. ಇದ ನೋಡ್ರಿ ಬಸ್. ಎಲ್ಲಾರು ಹತ್ತಿಂದ ನಮ್ ಸಫಾರಿ ಸ್ಟಾರ್ಟ್ ಆಯ್ತು. ಫುಲ್ ಫಾರೆಸ್ಟ್ನಾಗ ಎಂಟರ್ ಆದ್ವಿ. ಎಂಟರ್ ಆಗಿಂದ ಫಸ್ಟ್ ಕಂಡಿದ್ದ ಕ್ರೊಕೊಡೈಲ್. ಮುಂದೆ ಬಹಳಷ್ಟು ಜಿಂಕಿಗಳಿದ್ದು. ಇವ್ ಯಾವ ಬೇರೆ ಟೈಪ್ ಜಿಂಕಿ ಇದ್ದು. ಆಮೇಲೆ ಆನೆ ಕಂತು. ಇಲ್ಲಿ ಬೇಬಿ ಎಲಿಫೆಂಟ್ಸ್ ಕ್ಯೂಟ್ ಇದ್ದು. ಆಮೇಲೆ 2 ಕರಡಿ ಕಂಡು. ನೆಕ್ಸ್ಟ್ ಲೆಪರ್ಡ್ ಇತ್ತು. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ ಇಟ್. ಅದು ಕಲ್ ಮೇಲೆ ಮಕ್ಕೊಂಡೈತಿ. ದಿಸ್ ವಾಸ್ ದಿ ಹೈಲೈಟ್ ಆಫ್ ಸಫಾರಿ. ಲಯನ್ ಬಸ್ ಬಾಜುನ ಮಕ್ಕೊಂಡಿತ್ತು. ನಾ ಫಸ್ಟ್ ಟೈಮ್ ಈ ಸಮೀಪಿಂದ ಲಯನ್ ನೋಡಿದ್ದು. ಲಯನಸ್ ಆ ಕಡೆ ಮಕ್ಕೊಂಡಿದ್ದವು. ನೆಕ್ಸ್ಟ್ ಆ ಕಲ್ ಮೇಲೆ ವೈಟ್ ಟೈಗರ್ ಮಕ್ಕೊಂಡೈತಿ. ಈ ಕೇಜ್ನಾಗು ವೈಟ್ ಟೈಗರ್ ಇತ್ತ. ಇದು ಸಖತ್ತಾಗಿತ್ತು ನೋಡಾಕ. ಟೈಗರ್ ಫುಲ್ ಬ್ಯುಸಿ ಇತ್ತು ಅದ್ರ ಸ್ಪಾದಾಗ. ಫುಲ್ ರಿಲ್ಯಾಕ್ಸ್ ಮಾಡ್ಕೊಂತ ನೀರಾಗ ಮಕ್ಕೊಂಡಿತ್ತದ. ಇಷ್ಟ ನೋಡ್ರಿ ನಾ ಸಫಾರಿದಾಗ ನೋಡಿದ್ದು. ಭಾಳಷ್ಟು ಅನಿಮಲ್ಸ್ ಮಕ್ಕೊಂಡಿದ್ದು, ಸೊ ನೋಡಾಕ ಆಗ್ಲಿಲ್ಲ. ಈಗ ಫಾರೆಸ್ಟಿಗೆ ಟಾಟಾ ಬೈ ಬೈ ಹೇಳಿ ವಾಪಸ್ ಡ್ರಾಪ್ ಮಾಡಿದ್ರೆ ನೆಕ್ಸ್ಟ್ ನಾ ಬಟರ್ಫ್ಲೈ ಕಡೆ ಹೊಂಟೇನಿ. ಇದ ನೋಡ್ರಿ ಎಂಟ್ರೆನ್ಸ್. ಬರ್ರಿ ಒಳಗೆ ಹೋಗೋಣ. ಎಂಟರ್ ಆದ ಕೂಡಲೇ ಮ್ಯಾಪು ಡೀಟೇಲ್ಸ್ ಎಲ್ಲ ಹಾಕಿದ್ರು. ಸ್ವಲ್ಪ ನಡ್ಕೊಂತ ಒಳಗೆ ಹೋಗಿಂದ ಒಳಗದ ಬಟರ್ಫ್ಲೈಸ್ ಅಂತ. ಹೊರಗೆ ಪಾರ್ಕ್ ಮಾಡ್ಯಾರ. ಅಲ್ಲಿ ಪಾರ್ಕ್ನಾಗ ಮಂಗ್ಯಾಗಳು ಇದ್ದು. ಇದ ನೋಡ್ರಿ ಮೇನ್ ಪ್ಲೇಸ್. ಇದ್ರೊಳಗೆ ಬಟರ್ಫ್ಲೈಸ್ ಅದಾವಂತ. ಎಂಟರ್ ಆದ ಕೂಡ ಎಲ್ಲೋ ಬೇರೆ ಕಡೆ ಬಂದಂಗಿತ್ತು. ಮೇಲೇನೋ ಮಟ್ಕಿ ಹಾಕಿದ್ರಪ್ಪ, ಅದು ಉಲ್ಟಾ ಹಾಕಿದ್ರು. ನಿಮಗೇನ್ರ ಯಾಕಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಡಿಫ್ರೆಂಟ್ ಕಲರ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಬಟರ್ಫ್ಲೈಸ್ ಇದ್ದುವ. ನಾ ಅಂತೂ ಹಿಡಿಯಕ್ ಟ್ರೈ ಮಾಡಿ ಸಾಕಾಗಿ ಹೋಗಿತ್ತು. ಬಟ್ ಭಾಳ ಮಜಾ ಬರತ್ತಿತ್ತು. ಅಲ್ಲಿ ಸ್ವಲ್ಪ ಫಿಶ್ನು ಇದ್ದು ಅಲ್ಲಿ ನೀರಾಗ. ಅಲ್ಲಿಂದ ಹೊರಗೆ ಬಂದ್ಮೇಲೆ ಬಟರ್ಫ್ಲೈಸ್ ಬಗ್ಗೆ ಡೀಟೇಲ್ಸ್ ಅದು ಹಾಕಿದ್ರು. ನಿಮಗೆ ಯಾವ ತರ ಬಟರ್ಫ್ಲೈಸ್ ಇದಾವ ಅಂತ ಹೇಳಿ ಅವ್ರಲ್ಲಿ ಸ್ಟೋರು ಮಾಡಿರ್ತಾರ. ಅಷ್ಟ್ ಟೈಪ್ ಅದಾವಂತ ನಾ ಅವತ್ತ ನೋಡಿದ್ದು ಬಟರ್ಫ್ಲೈ ಇದ್ದು ರಿಯಲ್ ನಂಗೆ. ಅಲ್ಲಿ ಮತ್ತೆ ಗ್ರಾಸ್ ಹಾಪರ್, ಕ್ರಾಬ್ಸ್ ಅದು ಇದ್ದುವು. ಅಲ್ಲಿಂದ ಹೊರಗೆ ಬರ್ಗೋಡ್ದ ನಾ ಫುಲ್ ಸ್ವೆಟ್ ಆಗಿದ್ದೆ. ಒಳಗೆ ವೆಂಟಿಲೇಷನ್ ಏನ್ ಪ್ರಾಬ್ಲಮ್ ಇತ್ತು. ಹೊರಗೆ ಬಂದಿನ ಫೈನಲಿ ನಂಗೆ ಬಟರ್ಫ್ಲೈ ಸಿಕ್ತು. ಅವಾಗಿಂದ ಕಾಯತಿದ್ದೆ. ಬಟರ್ಫ್ಲೈ ಪಾರ್ಕ್ ಮುಗೀತು.
ನೆಕ್ಸ್ಟ್ ಎಕ್ಸಿಟ್ ಕಡೆ ಹೊಂಟೇನಿ. ಈಗ ನಮ್ಮ ಸಫಾರಿ ಮುಗೀತ್, ಬಟರ್ಫ್ಲೈ ಪಾರ್ಕ್ ಮುಗೀತ್, ನೆಕ್ಸ್ಟ್ ಝೂ ನೋಡ್ರಿ. ಝೂ ನೀವು ನಡ್ಕೊಂಡನೆ ಎಕ್ಸ್ಪ್ಲೋರ್ ಮಾಡ್ಬೋದು. ನಿಮಗೆ ನಡೆಯೋಕ್ಕಾಗಲ್ಲ ಅಂದ್ರೆ ಬಗ್ಗೆ ಆಪ್ಷನ್ನು ಐತಿ. ನಿಮಗೆ ಯಾವ್ದು ಕಂಫರ್ಟೇಬಲ್ ಹಂಗೆ ಹೋಗ್ರಿ. ನಾನು ನಡ್ಕೊಂತ ಹೋಗಿದ್ದೆ. ಝೂ ಮ್ಯಾಪ್ ನೋಡ್ರಿ, ಇದನ್ನ ಫಾಲೋ ಮಾಡ್ರಿ, ಎಲ್ಲ ಅನಿಮಲ್ಸ್ ನೋಡಕ್ ಈಸಿ ಆಗುತ್ತೆ. ಝೂ ಎಂಟರ್ ಆಗಿಂದ ಫಸ್ಟ್ ಜಿಬ್ರಾ ಇದ್ದು, ಆಮೇಲೆ ಜಿರಾಫೆ, ನೆಕ್ಸ್ಟ್ ಹಿಮಾಲಯನ್ ಬ್ಲ್ಯಾಕ್ ಬೇರ್ ಇತ್ತು, ಮತ್ತು ಫಾಕ್ಸ್ ಇದ್ದು ಅಲ್ಲೇನೋ ಮಾಡಾತಿದ್ದು ಕೆಳಗೆ. ನೆಕ್ಸ್ಟ್ ಭಾಳಷ್ಟು ಜಿಂಕಿಗಳಿದ್ದು. ನೆಕ್ಸ್ಟ್ ಹಿಪೋಪೊಟಮಸ್ ನೋಡ್ರಿ. ಒಂದೆರಡು ಎಲಿಫೆಂಟ್ ಇದ್ದು ಆ ಕಡೆ ಹೋಗಕ್ಕೆ ಹೋಗ್ಲಿಲ್ಲ. ಆಲ್ರೆಡಿ ಎಲಿಫೆಂಟ್ಸ್ ನೋಡಿದ್ದೆ ನಾ. ಇಲ್ಲಿ ಲೆಪರ್ಡ್ಸ್ ಮಕ್ಕೊಂಡ ನೋಡ್ರಿ, ಒಳಗೆ ನಿಮಗೆ ಕಾಣತ್ತ ಇಲ್ಲ ಗೊತ್ತಿಲ್ಲ. ಇಲ್ಲಿ ಭಾಳಷ್ಟು ಟೈಪ್ ಆಫ್ ಟರ್ಟಲ್ ಇದ್ದು. ಮುಳ್ಳಂದಿ ನೋಡ್ರಿ ಇದು. ಇದಾಗಿಂದ ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ ಇದ್ದು. ಸಾಲ್ಕ್ ಅದು ಕೇಜ್ನಾಗ ಹಾಕಿರ್ತಾರ. ನಾ ಫಸ್ಟ್ ಟೈಮ್ ಪಿಕಾಕ್ ಡ್ಯಾನ್ಸಿಂಗ್ ನೋಡಿದ್ದೆ. ಅದು ವೈಟ್ ಪಿಕಾಕ್. ಸೊ ನೋಡ್ರಿ, ಅಲ್ಲೊಂದಿಷ್ಟು ಕ್ರೊಕೊಡೈಲ್ಸ್ನೂ ಇದ್ದು. ಫುಲ್ ಚಿಲ್ ಮಾಡಾತಿದ್ವು ಅವು. ದಿಸ್ ಇಸ್ ಟಿಪಿಕಲ್ ಮಂಕೀಸ್ ಬೀಯಿಂಗ್ ಮಂಕೀಸ್. ಫುಲ್ ಜೊತಾಡ್ಕೊಂತ ಮಜಾ ಮಾಡಾತಿದ್ವು ಅವು. ಝೂ ತುಂಬಾ ಅಡ್ಡಾಡಿ ಸುಸ್ತಾಗಿತ್ತು. ಸ್ವಲ್ಪ ಕುಂತು ರೆಸ್ಟ್ ಮಾಡಿ ಆಮೇಲೆ ಹೊರಗೆ ಬಂದೆ. ಆಟೋ ಬುಕ್ ಮಾಡಿ ಮನೆಗೆ ಬಂದೆ. ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಬೆಳಿಗ್ಗೆ ಜಲ್ದಿನ ಬರೋದು ಚಲೋ. ಕ್ರೌಡ್ ಕಮ್ಮಿ ಇರ್ತೈತಿ. ಸಫಾರಿ ಫಸ್ಟ್ ಮಾಡ್ರಿ, ಆಫ್ಟರ್ನೂನ್ ಟ್ರಾಫಿಕ್ ಜಾಸ್ತಿ. ಸನ್ಸ್ಕ್ರೀನ್, ಹ್ಯಾಟ್, ವಾಟರ್ ಬಾಟಲ್ ಅದು ತೊಗೊಂಬರ್ರಿ, ಬಿಸಿಲು ಭಾಳ ಕೆಟ್ಟೈತಿ. ವೀಕ್ ಡೇಸ್ ವಿಸಿಟ್ ಮಾಡೋದು ಬೆಟರ್ ಆಪ್ಷನ್. ವೀಕೆಂಡ್ಗಿಂತ ಕಮ್ಮಿ ಇರ್ತೈತಿ ಕ್ರೌಡ್. ಕ್ಯಾಮ್ರಾ ಅದು ನೀವು ಏನಾರ DSLR ಅದು ತೊಗೊಂಡು ಹೋಗೋರಿದ್ರ ಫೋಟೋಗ್ರಫಿ ಅದು ಮಾಡಕ್ಕೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಐತಿ. ಸೊ ಅದನ್ನೆಲ್ಲ ನೀವು ಮೊದಲು ನೋಡ್ಕೊರಿ. ಮನೆಗಟ್ಟ ಟ್ರಿಪ್ ನಂಗಂತೂ ರಿಫ್ರೆಶಿಂಗ್ ಆಗಿತ್ತು. ಸಿಟಿ ಲೈಫಿಂದ ಬ್ರೇಕ್ ಬೇಕಾದ್ರೆ, ನೇಚರ್ ಜೊತೆ ಕನೆಕ್ಟ್ ಆಗ್ಬೇಕಂದ್ರೆ ಇದು ಪರ್ಫೆಕ್ಟ್ ಡೆಸ್ಟಿನೇಷನ್. ಇಲ್ಲಿ ನಿಮಗೆ ಒಂದ ಕಡೆ ಝೂ, ಸಫಾರಿ, ಬಟರ್ಫ್ಲೈ ಮೂರು ಸಿಗ್ತಾವ. ಟೈಮ್ ಪಾಸ್ ಚಲೋ ಆಗ್ತೈತಿ. ನಿಮ್ ಫುಲ್ ಡೇ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ನಾನು ನಿಮಗೇನು ರೆಕಮೆಂಡ್ ಮಾಡ್ತೀನಿ, ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಿ ಒಂದ್ಸಲ ವಿಸಿಟ್ ಮಾಡ್ರಿ. ಓಕೆ, ದಟ್ಸ್ ಆಲ್ ಅಬೌಟ್ ದಿಸ್ ವ್ಲಾಗ್. ನಿಮಗೆ ಏನಾರ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಏನಾರ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿ. ಮತ್ತಿಂಥ ವಿಡಿಯೋಸ್ ನೋಡೋಕೆ ಇಷ್ಟ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು ಅಗೇನ್.